ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಅನುಗ್ರಹಿಸೋಣವಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆಯ ಕುರಿತಾದ ವಾಕ್ಯಗಳನ್ನ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 13-14 ವಚನಗಳು. ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 13-14 ವಚನಗಳು. ಮೊರ್ದೆಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತರಳಿಗೆ, ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯ ಕೃಪೆಯನ್ನು ಅನುಗ್ರಹಿಸಲಿ. ಎಸ್ತರಳ ಪುಸ್ತಕ ಪಾರಸಿಯರ ಆಳ್ವಿಕೆ ಪ್ರಪಂಚದಲ್ಲಿ ವ್ಯಾಪಿಸಿದಾಗ ನಡೆದಂಥ ಒಂದು ಸಂದರ್ಭವನ್ನು ತೋರಿಸುವಂಥ ಪುಸ್ತಕ. ಈ ಕಾಲದಲ್ಲಿ ಪಾರಸಿಯ ಅರಸ 127 ಸಂಸ್ಥಾನಗಳನ್ನು ಆತನು ಆಳುತ್ತಿದ್ದ. ಬಹಳ ವಿಸ್ತಾರವಾದ ಅನೇಕ ದೇಶಗಳ ಮೇಲೆ ಈ ಅರಸನ ಆಳ್ವಿಕೆ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಅರಸನೊಂದಿಗೆ ಮುಖ್ಯವಾಗಿದ್ದ ಒಬ್ಬ ಪ್ರಧಾನಮಂತ್ರಿ, ಅವನ ಹೆಸರು ಹಾಮಾನ. ಅವನಿಗೆ ಯಹೂದ್ಯರ ಮೇಲೆ ದ್ವೇಷ. ಇವನು ಅರಸನನ್ನ ಒಡಂಬಡಿಸಿ ಯಾವುದೇ ರೀತಿಯಲ್ಲಿ ಇತರ ಜನರ ಜೊತೆ ಬೆರೆಯದೆ ತಮ್ಮದೇ ನಿಯಮಗಳಲ್ಲಿ ವಾಸಿಸುವ ಯಹೂದ್ಯರನ್ನ ಸಂಹರಿಸಬೇಕೆನ್ನುವಂತ ಒಂದು ತೀರ್ಮಾನವನ್ನು ಆತನು ತೀರ್ಮಾನಿಸಿ ಅರಸನನ್ನ ಒಡಂಬಡಿಸಿ ಅರಸನ ಮೂಲಕ ಒಂದು ರಾಜ್ಯಾಜ್ಞೆಯನ್ನ ಆತನು ಹೊರಡಿಸಿ, ಈ ರಾಜ್ಯಾಜ್ಞೆ ಪತ್ರಗಳಲ್ಲಿ, ಅಂದ್ರೆ ರಾಯಸ ಎಂಬುದಾಗಿ ಹೇಳ್ತಾರೆ, ಇದರ ಮುಖಾಂತರ 127 ಸಂಸ್ಥಾನಗಳಿಗೂ ಅವರದೇ ಆದ ಭಾಷೆಗಳಲ್ಲಿ ತಲುಪುವಂತೆ ಒಂದು ವ್ಯವಸ್ಥೆಯನ್ನು ಆತನು ಮಾಡ್ತಾನೆ. ಇದಕ್ಕಾಗಿ ರಾಜಭಂಡಾರದಿಂದ ಅಪರಿಮಿತವಾದ ಬೆಳ್ಳಿ ನಾಣ್ಯಗಳನ್ನ ಆತನು ತೆಗೆದುಕೊಳ್ತಾನೆ. ಇಂಥ ರಾಜ್ಯಾಜ್ಞೆ ಅದು ಹೊರಡ್ತದೆ, ಎಲ್ಲಾ ದೇಶಗಳಿಗೆ ತಲುಪ್ತದೆ. ಆಗ ಆ ಸ್ಥಳದಲ್ಲಿದ್ದ ಯಹೂದ್ಯನಾದ ಮೊರ್ದೆಕೈಗೆ ಇದು ಗೊತ್ತಾಗ್ತದೆ. ಆತನು ತನ್ನ ಬಟ್ಟೆಗಳನ್ನ ಹರಿದುಕೊಂಡು, ಗೋಣಿತಟ್ಟನ್ನ ಕಟ್ಟಿಕೊಂಡು, ತನ್ನ ಕೂದಲುಗಳನ್ನ ಕೆದರಿಕೊಂಡು, ಆತನು ಅರಮನೆಯೊಳಗೆ ಹೋಗಬಾರದೇನು, ಇಂಥವರು ಗೋಳಾಡುವರು ಅರಮನೆಯೊಳಗೆ ಹೋಗಬಾರದೇನುವಂತ ಒಂದು ಅಪ್ಪಣೆ ಇದ್ದದ್ರಿಂದ ಅವನು ಆ ಊರ ಬಾಗಿಲಿನ ಹೊರಗೆ ಅಥವಾ ಆ ಮನೆಯ ಬಾಗಿಲಿನ, ಅರಮನೆಯ ಬಾಗಿಲಿನ ಹೆಬ್ಬಾಗಿಲಿನ ಮುಂದೆ ಆತನು ಕೂರ್ತಾನೆ. ಈ ಸುದ್ದಿ ಅವಳಿಗೆ ಪಟ್ಟದ ರಾಣಿಗೆ ಹೋಗ್ತದೆ. ಆಕೆ ಈ ಮೊರ್ದೆಕೈಯ ಸಾಕು ಮಗಳಾಗಿದ್ದಳು. ಈ ಸುದ್ದಿ ತಿಳಿದ ಕೂಡಲೇ ಪಟ್ಟದ ರಾಣಿ ಈತನಿಗೆ ವಸ್ತ್ರವನ್ನ ಕಳಿಸ್ತಾಳೆ. ಇವನು ಅದನ್ನು ತಿರಸ್ಕರಿಸ್ತಾನೆ. ಕಾರಣ ಏನೆಂಬುದನ್ನ ತಿಳ್ಕೊಳ್ಳುವುದಕ್ಕಾಗಿ ಅರಸನಿಂದ ಈಕೆ ಸೇವೆಗಾಗಿ ನೇಮಿಸಲ್ಪಟ್ಟ ಒಬ್ಬ ಅಧಿಕಾರಿ, ಹತಾಕ ಎನ್ನುವಂತ ಒಬ್ಬ ಮನುಷ್ಯ, ಅವನನ್ನ ಕಳಿಸಿ ವಿಚಾರವನ್ನ ತಿಳ್ಕೊಳ್ತಾನೆ. ಆ ರಾಜಾಜ್ಞೆಯ ಪ್ರತಿಯನ್ನ ಪಟ್ಟದ ರಾಣಿಗೆ ಕಳಿಸ್ತಾನೆ. ಯಹೂದ್ಯರಿಂತ ದಿವಸ ಅವರನ್ನ ಕೊಲ್ಲಬೇಕೆನ್ನುವಂತ ರಾಜಾಜ್ಞೆನ ತಿಳಿಸ್ತಾನೆ. ಇದಕ್ಕಾಗಿ ಅರಸನ ಬಳಿ ಏನಾದರೂ ವಿಜ್ಞಾಪನೆ ಮಾಡಿಕೊ ಎಂಬುದಾಗಿ ಆತನು ಕೇಳಿಕೊಳ್ತಾನೆ. ಆಗ ಇಂತೆಲ್ಲಾ ಬೆಳವಣಿಗೆಗಳು ನಡೆಯುವಾಗ ಪಟ್ಟದ ರಾಣಿ ಮೊರ್ದೆಕೈಗೆ ಹೇಳಿ ಕಳಿಸ್ತಾಳೆ, ಅರಸನ ಅಪ್ಪಣೆ ಇಲ್ಲದೆ ಯಾರಾದ್ರೂ ಹೋದ್ರೆ ಅವರಿಗೆ ನಿಶ್ಚಯ ಮರಣದಂಡನೆ. 30 ದಿವಸಗಳಿಂದ ಅರಸನ ಬಳಿಗೆ ಹೋಗುವುದಕ್ಕೆ ಅವಕಾಶವೇ ಆಗಲಿಲ್ಲ. ಈ ರೀತಿಯಾಗಿ ಹೇಳಿ ಕಳಿಸಿದಾಗ ಈಗ ಮೊರ್ದೆಕೈ ಮಾತನಾಡಿದ ಮಾತುಗಳನ್ನೇ ನಾವೀಗ ಓದಿ ಕೇಳಿಸಿಕೊಂಡದ್ದು. ಈಗ ಪಟ್ಟದ ರಾಣಿಯಾದ ಎಸ್ತರಳಿಂದ ಬಂದ ಮಾತಿಗೆ ಪ್ರತಿಯಾಗಿ ಮೊರ್ದೆಕೈಯಲ್ಲಿ ಮಾತನಾಡ್ತಾ ಹೇಳ್ತಿದ್ದಾನೆ, ಯಹೂದ್ಯರೆಲ್ಲ, ದೇವಜನರೆಲ್ಲರೂ ನಾಶವಾದ್ರು, ನಾನೊಬ್ಬಳ ಅರಮನೆಯಲ್ಲಿರುವುದರಿಂದ ಉಳಿಯುವನೆಂಬುದಾಗಿ ಭಾವಿಸಿಕೊಳ್ಬೇಡ. ಅವನು ಹೇಳ್ತಾನೆ, ನೀನೀಗ ಸುಮ್ಮನಿದ್ದು ಬಿಟ್ರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯು ಉಂಟಾದವು. ನೀನಾದರೂ ನಿನ್ನ ತಂದೆ ಮನೆಯವರೊಡನೆ ನಾಶವಾಗುವೆ. ಇದನ್ನು ಹೇಳಿ ಇನ್ನೊಂದು ಪ್ರಾಮುಖ್ಯವಾದ ವಿಷಯವನ್ನು ಹೇಳ್ತಾನೆ. ನಾವು ತಗೊಳ್ಬೇಕಾದ ಒಂದು ಸಂದೇಶ ಇಲ್ಲಿದೆ. ಇಲ್ಲಿ ಹೇಳ್ತದೆ,
ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಯೋಚಿಸಬೇಕಾದ ಒಂದು ಸಂಗತಿ, ದೇವರು ನಮ್ಮನ್ನು ಯಾಕೆ ಈ ಕಾಲದಲ್ಲಿ ಇಟ್ಟಿದ್ದಾನೆ? ದೇವರು ನಮ್ಮನ್ನು ಈಗ ಯಾಕೆ ಈ ಸೀಮೆಯಲ್ಲಿ ಇಟ್ಟಿದ್ದಾನೆ? ದೇವರು ಯಾಕೆ ನಮ್ಮನ್ನು ನಾವು ಹಾದು ಹೋಗ್ತಿರುವಂಥ ಪರಿಸ್ಥಿತಿಗಳ ನಡುವೆ ಇಟ್ಟಿದ್ದಾನೆ? ದೇವರು ಯಾಕೆ ನಮ್ಮನ್ನು ನಮ್ಮ ಸುತ್ತಮುತ್ತಲಿರುವ ಜನರ ನಡುವೆ ಇಟ್ಟಿದ್ದಾನೆ? ಇಂಥ ಭಾಷೆಯವರ ಮಧ್ಯೆ ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾನೆ? ಹಾಗಾದರೆ ನಮಗೆ ಇಲ್ಲಿ ಉತ್ತರವಿದೆ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು? ಹಾಗಾದರೆ ಇಲ್ಲಿ ಎಸ್ತೇರ್ ರಾಣಿ ಯಹೂದ್ಯ ಜನರ ನಾಶನ ನಿಶ್ಚಯವಾದ ಮೇಲೆ ಅವನ ಉಳಿಸುವುದಕ್ಕಾಗಿ ನೀನು ಪಟ್ಟಕ್ಕೆ ಬಂದಿರಬಹುದು ಎಂಬುದಾಗಿ ಮೊರ್ದೆಕೈ ಆಕೆಗೆ ತಿಳಿ ಹೇಳ್ತಿರುವುದಾದರೆ, ಇದನ್ನ ದೇವರಾತ್ಮನು ನಮಗೆ ಹೇಳುವಂತ ಮಾತು, ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ, ಈ ಪರಿಸ್ಥಿತಿಗಳ ನಡುವೆ ನಾವು ಎದ್ದು ದೇವರಿಗಾಗಿ ಮಾಡಬೇಕಾದ ಒಂದು ಕಾರ್ಯವಿದೆ. ನಾಶವಾಗ್ತಿರುವಂಥ ಜನರನ್ನ ಉಳಿಸುವುದಕ್ಕಾಗಿ, ದೇವರ ಕೋಪಕ್ಕೆ ಒಳಗಾದ ಜನರ ಮೇಲೆ ದೇವರ ಕನಿಕರ ಬರುವುದಕ್ಕಾಗಿ, ನಾಶನವನ್ನು ಎಳೆಕೊಂಡ ಜನರ ಮೇಲೆ ದೇವರ ರಕ್ಷಣೆ ಬರುವುದಕ್ಕಾಗಿ, ಅವರಿಗಾಗಿ ನಾವು ಒಂದು ಹೋರಾಟದ ಒಂದು ತೀವ್ರವಾದ ಪ್ರಯತ್ನಕ್ಕೆ ಕರ್ತನ ಸಮ್ಮುಖದಲ್ಲಿ ಬರಲೇಬೇಕೆನ್ನುವಂಥ ಸಂದೇಶವು ಇದು ನಮಗೆ ಈ ವಾಕ್ಯದ ಮೂಲಕ ದೇವರಾತ್ಮನ ತಿಳಿಯಪಡಿಸ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಸುಮ್ಮನೆ ನಮ್ಮ ಪರಿಸ್ಥಿತಿಗಳನ್ನು ನೆನೆಸಿ, ನಾನು ಯಾಕಾದ್ರೂ ಈ ಮನೇಲಿದ್ದೇನೋ, ನಾನು ಯಾಕಾದ್ರೂ ಈ ಕೆಲಸದಲ್ಲಿದ್ದೇನೋ, ನಾನು ಯಾಕಾದ್ರೂ ಇಂಥ ಸಭೆಯಲ್ಲಿದ್ದೇನೋ, ನಾನು ಯಾಕಾದ್ರೂ ಈ ಪರಿಸ್ಥಿತಿಗಳ ನಡುವೆ ಇದ್ದೇನೋ, ನಾನು ಇಲ್ಲಿಲ್ಲದೆ ಬೇರೆ ಕಡೆ ಇದ್ದರೆ ಒಳ್ಳೇದಿತ್ತು, ಇಂಥ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿ, ಒಂದು ರೀತಿಯ ವೈಪರೀತ್ಯಕ್ಕೆ ಹೋಗ್ತಿರುವಂಥ ಪರಿಸ್ಥಿತಿಗಳ ನಡುವೆ ನಿಂತು, ಕೆಟ್ಟು ಹೋದ ಪರಿಸ್ಥಿತಿಗಳು ತಿರುಗಿ ದೇವರ ಸೊಬಗನ್ನು ಪಡೆದುಕೊಳ್ಳುವಂತೆ, ಭೂಮಿ ಕ್ರಮವಿಲ್ಲದೆ ಬರಿದಾಗಿಯೂ ಕತ್ತಲಲ್ಲಿದ್ದಾಗ ದೇವರದ ನೋಡಿ ಸಹಿಸದೆ ಅದಕ್ಕೆ ಕ್ರಮವಿಲ್ಲದಕ್ಕೆ ಕ್ರಮವನ್ನ, ಬರಿದಾದ ಸಂಗತಿಗಳಿಗೆ ಆತನು ತನ್ನ ಅಂದಚಂದಗಳನ್ನ, ಕತ್ತಲಲ್ಲಿ ಆತನು ಬೆಳಕನ್ನು ಕೊಟ್ಟ ವಿಧದಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರು, ದೇವರ ಮನಸ್ಸನ್ನು ನಾವು ಪಡೆದುಕೊಂಡು ಅಲ್ಲಿ ದೇವರಿಂದ ಆಗಬೇಕಾದ ಕಾರ್ಯಗಳು, ಅಲ್ಲಿ ದೇವರ ರಾಜ್ಯ ಬಂದು ಆಗಬೇಕಾದ ಆಶೀರ್ವಾದದ ಸಂಗತಿಗಳು, ದೇವರ ಕೃಪೆಯ ಸಂಗತಿಗಳು ಅಲ್ಲಿ ನೆಲೆಸುವಂತೆ, ಸೈತಾನನ ಸಂಗತಿಗಳು ಅಳಿದು ಹೋಗುವಂತೆ ಈ ಸಂದರ್ಭದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕಾದ, ಮಾಡಬೇಕಾದ ಜವಾಬ್ದಾರಿ ಅದೇ. ಮೊರ್ದೆಕೈ ಪಟ್ಟದ ರಾಣಿಗೆ ಅದನ್ನು ಹೇಳುವುದಾದರೆ, ಯೇಸುಕ್ರಿಸ್ತನಿಂದ ಕೊಂಡುಕೊಳ್ಳಲ್ಪಟ್ಟ, ಯೇಸುಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ, ಯೇಸುಕ್ರಿಸ್ತ ನಾಮವನ್ನು ಧರಿಸಿದ ನಮಗೆ ದೇವರಾತ್ಮನ ಈ ದಿನ, ಹಾಗಾದರೆ ಈ ಸಂದರ್ಭದಲ್ಲಿ, ಈ ಕಾಲಘಟ್ಟದಲ್ಲಿ ನೀನು ಹಾದು ಹೋಗುತ್ತಿರೋ ಪರಿಸ್ಥಿತಿಗಳ ನಡುವೆ ದೇವರು ನಿನ್ನನ್ನು ನಿರ್ದಿಷ್ಟ ಜವಾಬ್ದಾರಿಗಾಗಿ ಆತನು ಇಟ್ಟಿದ್ದಾನೆ. ಅಲ್ಲಿ ದೇವರ ರಾಜ್ಯ ಕಾಣುವವರೆಗೂ ನೀನು ಹಗಲಿರಲು ಮೌನವಾಗಿರದೆ ಕರ್ತನ ಸಮ್ಮುಖದಲ್ಲಿ ನೀನು ಗೋಳಾಡು, ವಿಜ್ಞಾಪಿಸು ಎಂಬುದಾಗಿ ಆತ ನಮಗೆ ಈ ದಿನ ಹೇಳುವನಾಗಿದ್ದಾನೆ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರೇ, ನನ್ನನ್ನು ಈ ಕಾಲಕ್ಕೆ, ಈ ಸಂದರ್ಭಕ್ಕೆ ನೀನು ನನ್ನನ್ನು ಇರಿಸಿರುವುದಾದರೆ, ಹಾಗಾದರೆ ನಿನಗೆ ನನ್ನಿಂದಾಗಬೇಕಾದ ಕಾರ್ಯಗಳಿಗಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನೀನು ನಮ್ಮನ್ನು ಈ ಕಾಲಘಟ್ಟದಲ್ಲಿ, ಈ ಪರಿಸ್ಥಿತಿಗಳಲ್ಲಿ, ನಾವು ಹಾದು ಹೋಗುತ್ತಿರುವಂಥ ಸಂದರ್ಭಗಳಲ್ಲಿ, ನಮ್ಮ ಸುತ್ತಮುತ್ತಲು ಕೊಟ್ಟ ಜನರಿಗಾಗಿ, ಎಲ್ಲವುಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನಮ್ಮ ಸುತ್ತಮುತ್ತಲು ಕೆಟ್ಟು ಹೋಗಿರುವ ಪರಿಸ್ಥಿತಿಗಳನ್ನ ಕಂಡು ಕರ್ತನೆ, ಅವುಗಳ ಕುರಿತಾಗಿ ನಾವು ಗುಣಗುಟ್ಟದೆ, ನಾನು ಯಾಕೆ ತಾನೇ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ದೆ ಎಂಬುದಾಗಿ ಬೇಸರ ಪಟ್ಟುಕೊಳ್ಳದೆ, ದೇವರೇ, ಆ ಪರಿಸ್ಥಿತಿಗಳಲ್ಲಿ ನಾವು ದೇವರ ರಾಜ್ಯ ಕಾಣುವಂತೆ, ಕರ್ತನಾದ ಯೇಸು ಕ್ರಿಸ್ತನೇ ನಿನ್ನ ಒಡೆತನ ಅರಸುತನವನ್ನು ನಾವು ಕಾಣುವಂತೆ, ಸೈತಾನನ ವಶದಲ್ಲಿರುವ ಸಂಗತಿಗಳಿಂದ ಜನರಿಗೆ ಬಿಡುಗಡೆ ಆಗಿ ಕನಿಕರಿಸುವ ದೇವರೇ, ನಿನ್ನ ಆದರಣೆಯು, ನಿನ್ನ ಕೃಪಾ ಕಟಾಕ್ಷವು, ಆಶೀರ್ವಾದವು ನನ್ನ ಜನರ ಮೇಲೆ ಬರುವಂತೆ ಸ್ವಾಮಿ, ನಾವು ಈ ಸಂದರ್ಭದಲ್ಲಿ ನಿನ್ನೊಂದಿಗೆ ಸೇರಿ ಮಾಡಬೇಕಾದ ಕಾರ್ಯ, ಸೇವಾ ಕಾರ್ಯ, ವಿಜ್ಞಾಪನೆ ಸೇವೆಯನ್ನ ಕರ್ತನ ನಾವು ಗ್ರಹಿಸಿದವರಾಗಿ, ಕರ್ತನೆ ಸರಿಯಾದ ಪ್ರಜ್ಞೆಯಿಂದ ಅವುಗಳನ್ನ ಪರಿಪೂರ್ಣವಾಗಿ ಸಾಧಿಸ್ಲಿಕ್ಕಾಗುವಂತೆ ಕರ್ತನೆ, ಈ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸ್ತಿರುವಲ್ಲಿ, ಈ ವಾಕ್ಯದ ಮೂಲಕ ನಮ್ಮನ್ನು ಉತ್ತೇಜಿಸ್ತಿರುವಲ್ಲಿ, ಈ ವಾಕ್ಯದ ಮೂಲಕ ನಮಗೆ ಕರೆ ಕೊಡುತ್ತಿರುವಲ್ಲಿ ಇದನ್ನು ಅಂಗೀಕರಿಸ್ತೇವೆ. ನಿನ್ನ ದಯೆ ನಮ್ಮ ಮೇಲೆ ಇರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು.